ಅಂತೆ ಪ್ರಕಟವಾದವು ಸಾವಕಾಶದಲ್ಲಿ ಆ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಪ್ರಥಮ ತಿಥಿಯ ಚೆಲು ಪ್ರಾತಃ ಕಾಲದಲ್ಲ ಸಮಸ್ತ ಅಂಗವೇದಗಳು ಶಬ್ದಾರ್ಥ ರೂಪದಲ್ಲಿ ಹೊಳೆವಂತೆ ನಕ್ಷತ್ರಗಳು ಆಗಸದೆ ಮತ್ತಾ ಸಂಧ್ಯಾ ಸಮಯದಲ್ಲಿ ಅರುಹಲಾಯ್ತು ಆ 14 ಪೂರ್ವಗಳ ಶಬ್ದಾರ್ಥಗಳನ್ನು ಅನುಕ್ರಮದಲ್ಲಿ ಬಹು ವಿಶದವಾಗಿ ಚೆಲ್ಲಿದಂತೆ ಬೆಳದಿಂಗಳು ಭುವಿಯಲಿ ರಚಿಸಿದನಾ ಪ್ರಥಮ ಗಣಧರ ಗೌತಮ ಇಂದ್ರಭೂತಿಯು ಅಂಗಗಳನ್ನು ಪೂರ್ವರಾತ್ರಿಯಲ್ಲಿ ಮಥಾ ಚತುರ್ದಶ ಪೂರ್ವಗಳನ್ನು ಇರುಳಿನಂತಿಮ ಭಾಗದಲ್ಲಿ ಅಪಾರ ಶ್ರದ್ಧಾ ಬೆಳಕಿನಲಿ ಸೇರಿದಂತೆ ಶ್ರಮಣ ಸಂಗವನ ಇಂದ್ರಭೂತಿ ಅಗ್ನಿಭೂತಿಯರಿತ್ಯಾದಿ ವಿದ್ವಾನರು ತಮ್ಮ ತಮ್ಮ ಶಿಷ್ಯರೊಡನೆ ಸೇರಿದರು ಇತರ ಪಂಡಿತರು ಅಲ್ಲಿಗೆ ತಮ್ಮ ಶಿಷ್ಯರೊಡನೆ ಧರಿಸಿದರೆ ಸಂಯಮವನಲ್ಲಿದ್ದ ಶಾಸ್ತ್ರಜ್ಞಾನಿಗಳು ವಿವೇಕಿಗಳು ಹೊಂದಿದರು ಆ ಹಲವಾರು ಸಂಯಮವನು ಅಂತೆಯೇ ತಳೆದರಾವಡನೆ ತಮ್ಮ ಭವ್ಯತ್ವ ವಿಶೇಷದಿಂದಲ ಸಮ್ಯಕ್ತ್ವವನ್ನು ಸೇರಬಹುದಿತ್ತು ಮುಕ್ತವಾಗಿ ಸರ್ವೋದಯ ತತ್ವವನ್ನೊಪ್ಪುವ ಯಾರಾದರೂ ಆ ಒಂದು ಶ್ರಮಣ ಸಂಘವನು ಸ್ವಾಮಿಯವನ ಸರ್ವೋದಯ ತೀರ್ಥ ಸಂಘವನು ಇದ್ದರಾ ಸಮವಸರಣದಲ್ಲಿ ಅಪಾರ ಸಂಖ್ಯೆಯಲ್ಲಿ ಮಿನುಗುವ ತಾರೆಗಳು ಏಕದಶಾಂಗ ಚತುರ್ದಶ ಪೂರ್ವ ಶಾಸ್ತ್ರಾರಾಧಕರು ಶಿಕ್ಷಕ ಮುನಿಗಳು ಅವಧಿಜ್ಞಾನಿಗಳು ಕೇವಲ ಜ್ಞಾನ ಪರಮೇಷ್ಠಿಗಳು ವಿಕ್ರಿಯ ವೃದ್ಧಿಧಾರಿ ಮುನಿಗಳು ಪರಮ ಪೂಜ್ಯ ಮನ ಪರ್ಯಾಯ ಜ್ಞಾನಾದರಿ ಋಷಿಗಳು ಅಂತೆ ಆ ಅನುತ್ತರವಾದಿ ಮಹರ್ಷಿಗಳು ಸಮ್ಯಕ್ತ್ವ ಸೂರ್ಯ ಪ್ರಭೆಯ ಆಗಮನವಾಗಿದೆ ಸಮವಸನ್ನದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರಥಮ ತಿಥಿಯ ಚೆಲುವಾದ ಪ್ರಾತಃ ಕಾಲದಲ್ಲಿ ಸಮಸ್ತ ಅಂಗವೇದಗಳು, ಅದನ್ನು ಜೈನ ವೇದ ಅಂತ ಕರಿತೀವಿ, ಅವೆಲ್ಲ ಆಕಾಶದ ನಕ್ಷತ್ರಗಳ ಹಾಗೆ ಮತ್ತು ಪೂರ್ವ ಸಂಧ್ಯೆ ಮತ್ತು ಸಂಧ್ಯಾ ಸಮಯದಲ್ಲಿ 14 ಪೂರ್ವಗಳು ಶಬ್ದಾರ್ಥಗಳ ಅನುಕ್ರಮದಲ್ಲಿ ವಿಶದವಾಗಿ ಬೆಳದಿಂಗಳು ಹೇಗೆ ಭೂಮಿಗೆ ಚೆಲ್ಲುತ್ತೋ ಹಾಗೆಯೇ ಚಲಿಸಿತು. ಹೀಗಿರುವಾಗ ಪ್ರಥಮ ಗಣಧರನಾಗಿರ್ತಕ್ಕಂಥ ಗೌತಮ ಇಂದ್ರಭೂತಿ ಅಂಗಗಳನ್ನು ಪೂರ್ವರಾತ್ರಿಯಲ್ಲಿ ಚತುರ್ದಶ ಪೂರ್ವಗಳನ್ನು ಇರುಳಿನಂತೆ ಅಪಾರ ಶ್ರದ್ಧಾ ಬೆಳಕಿನಲ್ಲಿ ತಯಾರು ಮಾಡಿದ್ರು. ಹೀಗೆ ಶ್ರಮಣ ಸಂಗಮದಲ್ಲಿ ಇಂದ್ರಭೂತಿ ಅಗ್ನಿಭೂತಿ ಮುಂತಾದ 11 ಜನ ಗಣ ವಿದ್ವಾಂಸರು ತಮ್ಮ ತಮ್ಮ ಶಿಷ್ಯರೊಡನೆ ಸೇರಿ ಆ ಪಂಡಿತರನ್ನು ಕೂಡ ಕರ್ಕೊಂಡು ಸಂಯಮವನ್ನೇ ಧಾರಣೆ ಮಾಡಿಕೊಂಡು ಆ ಶಾಸ್ತ್ರಜ್ಞಾನದಲ್ಲಿ ವಿವೇಕವನ್ನು ಹೊಂದಿ ಸಂಯತ್ವವನ್ನು ಹೊಂದಿ ಆ ಭವ್ಯತ್ವ ವಿಶೇಷದಿಂದ ಸಂಯಕ್ತಕ್ಕೆ ಪ್ರಾಪ್ತರಾಗ್ತಾರೆ. ಯಾರು ಬೇಕಾದರೂ ಕೂಡ ಮುಕ್ತವಾಗಿ ಆ ಸರ್ವೋದಯ ತತ್ವ ಭಗವಾನ್ ಮಹಾವೀರರ ಸಮವಸರಣವೇ ಹಾಗೆ ಸರ್ವೋದಯ ತೀರ್ಥ ಸಂಘವನ್ನು ಸೇರಿಕೊಳ್ತಾರೆ. ಆ ಮಿನುಗುವ ತಾರೆಗಳಲ್ಲಿ ಏಕದಶಾಂಗ ಚತುರ್ದಶ ಪೂರ್ವ ಶಾಸ್ತ್ರ ಆರಾಧಕರು ಶಿಕ್ಷಕರು ಮುನಿಗಳು ಅವಧಿಜ್ಞಾನಿಗಳು ಕೇವಲ ಜ್ಞಾನ ಪರಮೇಷ್ಠಿಗಳು ವಿಕ್ರಿಯಾದ ವೃದ್ಧಿ ಮುನಿಗಳು ಅವರೆಲ್ಲರೂ ಕೂಡ ಅನುತ್ತರ ಮಹರ್ಷಿಗಳೆಲ್ಲರೂ ಕೂಡ ಸಮವಸರಣಕ್ಕೆ ಆಗಮಿಸ್ತಾರಂತೆ. ಅಬ್ಬಬ್ಬಬ್ಬ ಎಂತಹ ಮನೋಜ್ಞ.